ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್. ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ಮಗನ ಫ್ರೆಂಡಿನ ಬರ್ತಡೇ ಇತ್ತು, ಅದಕ್ಕೋಸ್ಕರ ನಾವು KMT ಹೋಗಿದ್ವಿ. ಅಲ್ಲಿ ಏನಾದ್ರು ಗಿಫ್ಟ್ ಸಿಗತ್ತಾ ಅಂತೀನಿ ಗಿಫ್ಟ್ ತೊಗೊಂಡು ಬಂದ್ವಿ. ಇದು ನೋಡಿ, ಅವರು ಇವನನ್ನು ಇನ್ವೈಟ್ ಮಾಡಿದ್ದು ಬರ್ತಡೇ ಪಾರ್ಟಿಗೆ. ಹಾಗೆಯೇ ಗಿಫ್ಟ್ ಜೊತೆ ಇವನೊಂದು ಪೋಕಿಮಾನ್ ಕಾರ್ಡ್ ಕೊಡಲಿಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದ. ಹಾಗೆ ಅದನ್ನೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ದ. ಅವನ ಹೆಸರು ನೀರಜ್ ಅಂತೇಳಿ, ನನ್ನ ಕಂದನ ಫ್ರೆಂಡಿನ ಹೆಸರು ನೀರಜ್ ಅಂತ. ತುಂಬ ಒಳ್ಳೆ ಹುಡುಗ, ಇವನ ಜೊತೆ ಯಾವಾಗಲೂ ಆಟ ಆಡೋಕ್ಕೆ ಬರ್ತಾನೆ. ಹಾಗೆ ಇವನನ್ನು ಬರ್ತಡೇಗಂತ ಇನ್ವೈಟ್ ಮಾಡಿದ್ದ, ಅದಕ್ಕೋಸ್ಕರ ಹೊರಡಲಿಕ್ಕೆ ಅಂತ ರೆಡಿ ಆಗ್ತಾ ಇದ್ದ ಪಾಪು. ಹಾಗೆ ಡಿಂಪುನು ಕರ್ಕೊಂಬರೋಕ್ಕೆ ಹೇಳಿದ್ದ, ಬಟ್ ನಾವು ಡಿಂಪುನ ಕಳಿಸ್ಕೊಡ್ಲಿಲ್ಲ. ಯಾಕಂತ ಅಂದರೆ ಡಿಂಪುನಲ್ಲಿ ಹಿಡಿಯೋದು ಕಷ್ಟ ಆಗುತ್ತೆ ಕಂದನ. Where are you going? Friend's birthday party. Okay. ಹುಷಾರು. ಡಿಂಪು ಖುಷಿ ನೋಡಿ ಅಣ್ಣ ಕರ್ಕೊಂಡು ಹೋಗ್ತಾನೆ ಅಂತೇಳಿ, ಬಟ್ ಡಿಂಪುನ ಕಳಿಸ್ಕೊಡ್ಲಿಲ್ಲ ನಾನು. ಕಂದು ಒಬ್ಬನೇ ಹೋಗಿದ್ದ. ಹಾಗೆ ಈಗ ನಮ್ಮನೆಯವರು ಡ್ಯೂಟಿಯಿಂದ ಬರೋ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಇರಲಿ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಇವತ್ತು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೆ. ದಿನ ಏನಾದರೂ ಒಂದು ಡ್ಯೂಟಿಯಿಂದ ಬರುವಾಗ ಈ ರೀತಿಯಾಗಿ ಮಾಡಿ ಇಟ್ಟಿರ್ತೀವಿ. ಅವರಿಗೂ ಈಗ ಡ್ಯೂಟಿ 12 hours ಡ್ಯೂಟಿ ಇರತ್ತಲ್ವ, ಹೋಗಿ ಸುಸ್ತಾಗಿರುತ್ತೆ ಬರುವಾಗ. ಅದಕ್ಕೋಸ್ಕರ ಈ ರೀತಿ ಏನಾದರೂ ಬಂದ ತಕ್ಷಣ ಸ್ನ್ಯಾಕ್ಸು ಅಥವಾ ಈ ಥರ ಫ್ರೂಟ್ ಸಲಾಡು ಏನಾದ್ರು ಇದ್ದರೆ ಒಂದು ಸ್ವಲ್ಪ ಅವರಿಗೂ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಾನು ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿಟ್ಟಿರ್ತೀನಿ. ಲಾಸ್ಟಿಗೆ ಏನಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಫ್ರೂಟ್ಸಿಂದ ಏನಾದರೂ ಒಂದು ಈ ರೀತಿ ಫ್ರೂಟ್ ಸಲಾಡು ಅಥವಾ ಮಿಲ್ಕ್ ಶೇಕು ಈ ರೀತಿಯಾಗಿ ಮಾಡಿಟ್ಟಿರ್ತೀನಿ. ಈಗ ನಾನು ಕಿತ್ತಲೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ಸೇಬು ಹಣ್ಣನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು. ಇವತ್ತು ಮನೆಯಲ್ಲಿ ಆರೆಂಜು ಮತ್ತು ಆ್ಯಪಲ್ಲು ಮಾತ್ರ ಇತ್ತು, ಅದಕ್ಕೋಸ್ಕರ ಇದೆರಡನ್ನೇ ಬಳಸಿ ನಾನೀಗ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ. ಈಗ ಕಂದನು ಬರ್ತಡೇ ಪಾರ್ಟಿಗೆ ಹೋಗಿದ್ದಾನೆ, ಅವ್ನು ಬರೋದು ಲೇಟ್ ಆಗುತ್ತೆ. ಅದಕ್ಕೆ ನಾನೀಗ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಫ್ರೂಟ್ ಸಲಾಡ್ನ. ಒಂದು ಆ್ಯಪಲು ಹಾಗೆ ಒಂದು ಆರೆಂಜ್ ತೊಗೊಂಡು ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಹೆಚ್ಕೊಂಡೆಲ್ಲ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಹಣ್ಣುಗಳನ್ನು ಕೊಡುವಾಗ ಮಕ್ಕಳಿಗೆ ಅಥವಾ ಮನೆಯವರಿಗೆ ನಾವೇ ಆಯಿತು ತಿನ್ನುವಾಗ ಸ್ವಲ್ಪ ಸಾಲ್ಟು ಹಾಗೆ ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡು ತಿಂತೀವಿ. ಇವಾಗ ಏನಾದರೂ ಶೀತ ಆ ಥರ ಆಗುವಂಥದ್ದಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ. ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಈ ರೀತಿಯೇ ನಾವು ಮಾಡ್ಕೊಡೋದು, ಸಾಲ್ಟು ಮತ್ತು ಪೆಪ್ಪರ್ನ ಹಾಕಿಯೇ ಈ ಫ್ರೂಟ್ಸ್ಗಳನ್ನು ಕೊಡೋ ಅಂಥದ್ದು. ಈಗ ಈ ಫ್ರೂಟ್ಸ್ ಎಲ್ಲ ರೆಡಿ ಆಗಿದೆ, ನೋಡಿ ಯಾವ ರೀತಿಲಿ ಕಾಣ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬನಾನಾ ಹಾಗೆಯೇ ಪೇರಲೆ ಹಣ್ಣು ಹಾಗೆ ಪಪ್ಪಾಯ, ಮಾವಿನ ಹಣ್ಣು ಯಾವ್ದು ಬೇಕಿದ್ರೂ ಹಾಕ್ಕೊಬೋದು. ಮನೇಲಿ ಏನೆಲ್ಲ ಹಣ್ಣುಗಳು ನಿಮಗೆ ಸಿಗುತ್ತೋ ಆ ಎಲ್ಲ ಹಣ್ಣುಗಳನ್ನು ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಉಪ್ಪು ಮತ್ತು ಪೆಪ್ಪರ್ನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು. ಹಾಗೆ ಕಂದನು ಬರ್ತಡೇ ಪಾರ್ಟಿ ಹೋದನು ಬಂದ. ನೋಡಿ ಯಾವ ರೀತಿಲಿ ಕಾಣ್ತಾ ಇದ್ದಾನೆ ಅಂಥೇಳಿ. ಡಿಂಪುಗೆ ತುಂಬ ಖುಷಿ ಅಣ್ಣನ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ. ಇವತ್ತು ಕಂದಂಗೆ ಸ್ಕೂಲ್ ಇದೆ, ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡ್ತಾ ಇದ್ದೆ ನಾನು. ಇದು ಏನಂತ ಅಂದರೆ ಪಂಪ್ಕಿನ್, ಅಂದರೆ ಸಿಹಿ ಕುಂಬಳಕಾಯಿ ಇದೆಯಲ್ಲ, ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಈ ರೀತಿಯಾಗಿ ನಾನು ಇದನ್ನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇದು ನೀರನ್ನು ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಥರ ಬಿಟ್ಟಿರುತ್ತೆ ನಾವು ಇದನ್ನು ತುರಿದು ಇಟ್ಟಾಗ, ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ. ಮಗನಿಗೆ ಸ್ಕೂಲಿಗೆ ಲೇಟಾಗಿ ಬಿಡುತ್ತೆ. ಈಗ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಬೇಕು. ನಾನು 5 o'clock ಎದ್ದು ಈಗ ರೆಡಿ ಮಾಡ್ತಾ ಇದ್ದೀನಿ ಇದನ್ನೆಲ್ಲ. ಈಗ ನೋಡಿ ನಾನು ಹಿಂಡಿ ಇಟ್ಕೊಂಡಿದ್ದೀನಿ, ಈ ರೀತಿಲಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ರವೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ರವೆ ಯಾವಾಗಲೂ ಹುರಿದಿಟ್ಟಿರ್ತೀನಿ, ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ತೋರಿಸ್ತಿದ್ದೀನಿ. ಆ ರೀತಿಯಲ್ಲಿ ನಾನು ಈಗ ರವೆಯನ್ನು 1 cup ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ನಾನು ತೊಳೆದಿಟ್ಟಿರುವಂಥ ಕಡಲೆ ಬೇಳೆಗಳನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆನೆಸಿಟ್ಟಿರಬೇಕು ಇದನ್ನು. ಆ ನಂತರ ಇದಕ್ಕೆ ಸ್ವಲ್ಪ ನಾನು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಹಾಗೆಯೇ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಇದನ್ನು ಎಲ್ಲ ಚೆನ್ನಾಗಿ ಇದು ಹೊಂದ್ಕೊಳ್ಲಿಕ್ಕೆ ಅಂಥೇಳಿ ಬಿಡಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ ಈಗ ಈ ರೀತಿಯಲ್ಲಿ ಕಾಣುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಈ ರೀತಿ ಮುಚ್ಚಿಡಬೇಕು. ಈಗ ಆ ಟೈಮಲ್ಲಿ ನಾನು ಬೇರೆ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಟೀ ಆಗಬೇಕು, ಹಾಗೆ ಬಿಸಿನೀರು ಆಗಬೇಕು, ಇದನ್ನೆಲ್ಲ ಮಾಡಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಇದನ್ನು ಅರ್ಶಿಣದ ಎಲೆಯಲ್ಲಿ ಮಾಡ್ತಾರೆ ಈ ಕಡುಬನ್ನು, ಬಟ್ ನನ್ನ ಹತ್ರ ಈಗ ಅರ್ಶಿಣದ ಎಲೆ ಇಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಲಿ ಇಡ್ಲಿ ಕುಕ್ಕರಲ್ಲೇ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಈಗ ನೀರೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಈಗ ಉಪ್ಪಿಟ್ಟು ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಈಗ ನಾನು ಬಾಣಲಿಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಮತ್ತು ಉದ್ದಿನಬೇಳೆ ಇರುವ ಈ ಒಂದು ಮಿಶ್ರಣ
ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಇದು ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಬಾಡಿಸ್ಕೊಬೇಕು. ಹಾಗೆಯೇ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕಿ ಒಂದೆರಡು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ಒಂದು ಟೊಮೊಟೊವನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಹಾಕಿದಷ್ಟು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ದೊಡ್ಡ ಟೊಮೊಟೊವನ್ನು ತೊಗೊಂಡಿದ್ದೀನಿ. ಈಗ ಉಪ್ಪಿಟ್ಟು ಹಾಗೆ ಸಿಹಿ ಕಡುಬು ಎಲ್ಲ ಆಗಬೇಕು. ಈಗ ಸಿಹಿ ಕಡುಬಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ 1 by 1 ಕೆಲಸ ಆಗ್ತಾನೆ ಇರುತ್ತೆ. ತುಂಬ ಗಡಿಗೆ ಬಿಡಿ ಎಲ್ಲ ಆಗ್ತಾ ಇರುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಬಾಡಿಸ್ಕೊಬೇಕು. ಎಷ್ಟು ಚೆನ್ನಾಗಿ ಬಾಡಿಸ್ಕೊಬೇಕು ಅಂತ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಎಲ್ಲ ಈ ಟೊಮೊಟೊ ಈರುಳ್ಳಿ ಇದೆಲ್ಲ ತುಂಬ ಚೆನ್ನಾಗಿ ಇದನ್ನು ಫ್ರೈ ಆಗಿರಬೇಕು. ಹಸಿ ಇದ್ದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಯಾವುದೇ ಅಡುಗೆ ಆದರೂ. ತುಂಬ ಚೆನ್ನಾಗಿ ಇದು ಎಣ್ಣೆಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಆದರೂ. ಇದಕ್ಕೆ ನಾನು ಸ್ವಲ್ಪ ಈಗ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಹುರಿದಿಟ್ಟಿರುವಂತಹ ರವೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಈ ರೀತಿ ರವೆ ಹಾಗೆಯೇ ಕಡಲೆ ಇದನ್ನೆಲ್ಲ ಹುರಿದಿಟ್ಕೊಂಡಿರ್ತೀನಿ. ಅದೆಲ್ಲ ತುಂಬ ಈಸಿಯಾಗಿ ಈ ರೀತಿ ಬೆಳಗ್ಗೆನೇ ಎದ್ದು ಮಾಡುವಾಗ ತುಂಬ ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿಟ್ಕೊಂಡಿರ್ತೀನಿ. ಹಾಗೆ ಟೈಮು ತುಂಬ ಸೇವ್ ಆಗುತ್ತೆ. ಯಾಕಂತಂದರೆ ಬೆಳಗ್ಗೆ 6 ಗಂಟೆ ಒಳಗೆ ತಿಂಡಿ ಅಡುಗೆ ಎಲ್ಲ ರೆಡಿಯಾಗಿರಬೇಕು. ಅದಕ್ಕೋಸ್ಕರ ಈ ರೀತಿಯಾಗಿ ಕ್ವಿಕ್ಕಾಗಿ ಆಗುವಂತಹ ಅಡುಗೆಗಳನ್ನು ಹಾಗೆಯೇ ಅದಕ್ಕೆ ಏನು ಬೇಗ ಬೇಕಾಗಿರುತ್ತೆ ಎಲ್ಲ ಒಂದು ಐಟಮ್ಸ್ಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಬಿಸಿನೀರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದು ತುಂಬ ನಿಧಾನಕ್ಕೆ ಸ್ಟವನ್ನು ಸಣ್ಣ ಫ್ಲೇಮಲ್ಲಿ ಇಟ್ಟು ಹಾಕ್ತಾ ಹೋಗಬೇಕು. 1:2 ರೇಷೋ ಅಥವಾ 1:3 ರೇಷೋಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 1:2 ರೇಷೋ ಆದರೆ ಆ ಒಂದು ಮಾಡಿದ ಟೈಮಲ್ಲೇ ತಿಂದಾಗ ಇದು ತುಂಬ ಚೆನ್ನಾಗಿರುತ್ತೆ. 1:3 ರೇಷೋ ಅಂತ ಆದರೆ ಸ್ವಲ್ಪ ಹೊತ್ತು ಅಂದರೆ ಒಂದು 10 ಗಂಟೆ 11 ಗಂಟೆ ಹಂಗೆ ತಿಂತೀವಿ ಅಂತ ಆದರೂ ಆ ಒಂದು ಉದ್ರುದ್ರಾಗಿ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ಅದಕ್ಕೆ ಈಗ ನಾನು ಸ್ವಲ್ಪ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಯಿನ ಹಾಕಿ ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ತುಂಬ ಕಾಯಿನ ಆವಾಗಲೇ ಫ್ರೆಶ್ಶಾಗಿ ತುರಿದು ಹಾಕಿದಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಮಗಿಲ್ಲಿ ಆ ರೀತಿಲಿ ಸಿಗಲ್ಲ. ಅದಕ್ಕೋಸ್ಕರ ನಾನು ತಂದಿಟ್ಟಿರುವಂಥ ಕಾಯಿನೇ ಈಗ ಹಾಕಿ ಇದು ಉಪ್ಪಿಟ್ಟು ಆಗಿದೆ. ಈಗ ಮುಚ್ಚಿಟ್ಟಿದ್ದೀನಿ. ಹಾಗೆ ಈಗ ನಾನೀಗ ಸಿಹಿ ಕಡುಬನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಸಿಹಿ ಕಡುಬು ಸಮೇತ ಈಗ ರೆಡಿ ಆಗ್ತಾ ಇದೆ. ಈಗ ಇದು ಚೆನ್ನಾಗಿ ರವೆ ಎಲ್ಲ ಹೊಂದ್ಕೊಂಡಿದೆ. ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಇಡ್ಲಿ ಸ್ಟೀಮರ್ ಬೇಯಿಸ್ತಾ ಇದ್ದೀನಿ. ಈ ಇಡ್ಲಿ ತಟ್ಟೆಗಳಿಗೆಲ್ಲ ಸ್ವಲ್ಪ ನಾನು ತುಪ್ಪವನ್ನು ಹಚ್ಕೊಂಡಿದ್ದೀನಿ. ನೋಡಿ, ಕೈಯಲ್ಲಿ ಈ ರೀತಿ ಉಂಡೆ ಕಟ್ಟೋ ಥರ ಆಗಬೇಕು. ಆವಾಗ ಇದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಈಗ ಇದನ್ನು ನಾನು ಈ ಒಂದು ಇಡ್ಲಿ ತಟ್ಟೆಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಇಡ್ಲಿನ ಹೆಂಗೆ ಹಾಕ್ತೀವೋ ಆ ರೀತಿಲಿ ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಅರಿಶಿಣದೆಲೆಯಲ್ಲಿ ಮಾಡಬೇಕು. ತುಂಬ ಒಳ್ಳೆ ಒಂದು ಫ್ಲೇವರ್ನ ಕೊಡುತ್ತೆ. ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನನಗಿಲ್ಲಿ ಅರಿಶಿಣದೆಲೆ ಸಿಗೋಲ್ಲ. ಅದಕ್ಕೋಸ್ಕರ ನಾನೀಗ ಈ ರೀತಿಯೇ ಮಾಡ್ಕೊತಾ ಇದ್ದೀನಿ. ಅರಿಶಿಣದೆಲೆ ಇಲ್ಲ ಅಂದರೆ ಬಾಳೆಯಲ್ಲೂ ಕೂಡ ಮಾಡ್ಕೊಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಅರಿಶಿಣದೆಲೆ ಫ್ಲೇವರೇ ಬೇರೆ ರೀತಿಲಿ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಥೆಂಟಿಕ್ಕಾಗಿ ತುಂಬ ಫ್ಲೇವರ್ಫುಲ್ಲಾಗಿರುವಂಥ ಒಂದು ರೆಸಿಪಿ ಆಗುತ್ತೆ ಇದು ತುಂಬ ಇಷ್ಟ ನನಗೆ, ನನ್ನ ಹಸ್ಬೆಂಡಿಗೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದು ನಮ್ಮ ಅಮ್ಮನ ಮನೆಯಲ್ಲಿ ಮಾಡ್ತಾಯಿದ್ರು. ಅದೇ ರೆಸಿಪಿನ ನಾನೀಗ ಇಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಈ ರೀತಿ ಸ್ಟೀಮ್ ಆಗಲಿಕ್ಕೆ ಬಿಡಬೇಕು. ಈ ರೀತಿ ಸ್ಟೀಮ್ ಎಲ್ಲ ಆಗೋದ್ರೊಳಗೆ ನಾನೀಗ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗಿದೆ ಉಪ್ಪಿಟ್ಟು. ಎಷ್ಟು ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ. ನಾರ್ಮಲಿ ಉಪ್ಪಿಟ್ಟು ಅಂತ ಅಂದರೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ. ಯಾವುದೇ ತಿಂಡಿ ಅಥವಾ ಊಟಗಳನ್ನು ಪ್ಯಾಕ್ ಮಾಡುವಾಗ ಸ್ವಲ್ಪ ಅದನ್ನು ಒಂದು ತಟ್ಟೆನಲ್ಲಿ ಆರಿಸಿ ಹಾಕೋದ್ರಿಂದ ಅಷ್ಟು ಬೇಗ ಹಾಳಾಗಲ್ಲ ಅಂತ ಹೇಳ್ಬೋದು. ನಾನು ಒಂದು ತಟ್ಟೆನಲ್ಲಿ ಹಾಕಿಟ್ಟಿರ್ತೀನಿ. ಆ ನಂತರ ಇದನ್ನು ಹಾಕ್ತೀನಿ ನಾನು. ಈಗ ಕಂದು ಎದ್ದು ಫ್ರೆಶ್ ಅಪ್ ಆಗಿ ಬಂದು ಎಕ್ಸಸೈಸ್ ಎಲ್ಲ ಮುಗಿಸಿ ಓದ್ಕೊಂಡು ಈಗ ಕೂತ್ಕೊಂಡಿದ್ದಾನೆ ಟಿ ವಿ ನೋಡ್ತಾ. ನಾನು ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ಆ್ಯಕ್ಚುಲಿ ಅವನಿಗೆ ಉಪ್ಪಿಟ್ಟು ಸಾಂಬಾರು ಜೊತೆ ಇರಬೇಕು. ಬಟ್ ಇವತ್ತು ಸಾಂಬಾರೇನೋ ನಾನು ಮಾಡಿರಲಿಲ್ಲ, ಉಪ್ಪಿಟ್ಟೆ ಮಾಡಿದೆ. ಹಾಗೆಯೇ ಸಿಹಿ ಕಡುಬು ಕೂಡ ರೆಡಿಯಾಗಿತ್ತು. ಏನೋ ಸ್ಟೋರಿ ಹೇಳ್ತಾ ಇದ್ದ, ಅದನ್ನೇ ಹೇಳಿ ನಗಾಡ್ಕೊಳ್ತಾ ತಿಂಡಿ ತಿಂತಾ ಇದ್ದಾನೆ. ಹಾಗೆ ಈಗ ನಾನು ತಿಂಡಿ ತಿನ್ನಿಸಿ ಬರುವಾಗ ಇಲ್ಲಿ ನೋಡಿ, ಈಗ ಈ ನಮ್ಮ ಸಿಹಿ ಕಡುಬು ಕೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನನಗೆ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಇದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬಟ್ ಅಷ್ಟೊಂದೆಲ್ಲ ಒಂದು ಮಿಸ್ಸು ಅಂತ ಹೇಳಿ ಅನಿಸೋದು. ಅಷ್ಟು ಚೆನ್ನಾಗಿ ಇದು ತುಂಬ ಅಂದರೆ ಉದ್ರುದ್ರಾಗಿ ತುಂಬ ಚೆನ್ನಾಗಿತ್ತು ಈ ಒಂದು ಸಿಹಿ ಕಡುಬು ಅಂತ ಹೇಳ್ಬೋದು. ಭಾಳ ಟೇಸ್ಟಿಯಾಗಿ ಬಂದಿತ್ತು. ನಾನೀಗ ಏನಾದರೂ ಇಲ್ಲ ಅಂತ ಅಂದರೆ ಅದನ್ನ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ. ಅಲ್ಟರ್ನೇಟಿವ್ ಏನು ಮಾಡ್ಬೋದು ಅದು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಈಗ ಅದೇ ಈಗ ಅಷ್ಟೊಂದೆಲ್ಲ ಇಲ್ಲ. ಬಟ್ ಅಷ್ಟೊಂದೆಲ್ಲ ಇಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿಲಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಈ ರೀತಿಲಿ ಮಾಡಿದೆ. ಯಾರಾದರೂ ಅಷ್ಟೊಂದೆಲ್ಲ ನಿಮಗೆ ಸಿಗಲ್ಲ ಅಂತ ಅಂದರೆ ಈ ರೀತಿಲಿ ಮಾಡ್ಬೋದು ನೋಡಿ.
ಈಗ ನನ್ನ ಮಗನ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ತಿಂಡಿ ಎಲ್ಲ ಹಾಕಿ ಅವನು ಸ್ಕೂಲಿಗೆ ಹೋಗಿ ಆಯಿತು. ಅವನು ಸ್ಕೂಲಿಗೆ ಹೋಗಿ ಆದ ನಂತರ ನಾನೀಗ ಈ ಸಿಹಿ ಕುಂಬಳಕಾಯಿಂದ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಾಗತ್ತೆ. ಚಪಾತಿ ಜೊತೆ ಅಂತೂ ಇದ್ರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಚಪಾತಿ ಮಾಡಿರಲಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಜೊತೆನೇ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಜೀರಿಗೆ, ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಕಿ ಒಗ್ಗರಣೆಯನ್ನು ಹಾಕಿದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಲಿ ಕಾಣ್ತಾ ಇದೆ. ಇದು ಚೆನ್ನಾಗಿ ಇದನ್ನ ಬಾಡಿಸ್ಕೊಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಎಲ್ಲ ಹಾಕೋ ಅವಶ್ಯಕತೆ ಇರಲ್ಲ, ಹಾಗೇ ತುಂಬ ಚೆನ್ನಾಗಾಗುತ್ತೆ. ತುಂಬ ಈಸಿಯಾಗಿ ಹಾಗೆಯೇ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಈಗ ಇದು. ನೋಡಿ, ಈಗ ತೊಳೆದಿಟ್ಟಿರುವಂಥ ಈ ಒಂದು ಸಿಹಿ ಕುಂಬಳಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಈಗ ಮಿಕ್ಸ್ ಮಾಡಬೇಕು. ಯಾರಾದರೂ ಈ ಒಂದು ರೆಸಿಪಿನ ಟ್ರೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ. ಚಪಾತಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಒಂದು ರೆಸಿಪಿನ ನನಗೆ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ನಾನು ಮೊದಲು ಸಿಹಿ ಕಡುಬು ಮಾಡಿದ್ನಲ್ಲ, ಅದನ್ನ ನಮ್ಮ ಮನೇಲಿ ಮಾಡ್ತಾರೆ, ಅಮ್ಮನ ಮನೇಲಿ. ಅಮ್ಮ ಮಾಡೋ ರೀತಿಯಲ್ಲೇ ನಾನು ಅದನ್ನು ಮಾಡ್ತಾ ಹೋದೆ. ತುಂಬ ಚೆನ್ನಾಗಿ ಬಂತು ಕೂಡ. ಬಟ್ ಅರ್ಶನದಲ್ಲೇ ಒಂದು ಮಿಸ್ ಆಗಿತ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಈ ಸಿಹಿ ಒಂದು ಕುಂಬಳಕಾಯಿಯಿಂದ ಈ ರೀತಿ ಪಲ್ಯ ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬಟ್ ಇದನ್ನು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಆ ನಂತರ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಒಂದು 10 ಇಯರ್ಸಿಂದ ನಾನು ಈ ರೀತಿಯಾಗಿ ಈ ಒಂದು ಸಿಹಿ ಕುಂಬಳ ಪಲ್ಯ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಬೇಗನೆ ಬೆಂದ್ಬಿಡುತ್ತೆ. ತುಂಬ ಹೊತ್ತಿನೂ ಬೇಯಿಸೋದಿರೋದಿಲ್ಲ. ಒಂದು 10 ನಿಮಿಷದೊಳಗೆ ಈ ಪಲ್ಯ ಆಗಿಬಿಡುತ್ತೆ. ಇದಕ್ಕೆ ನನಗೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂತಂದರೆ ಸಿಹಿ ಕುಂಬಳ ಸಿಹಿಯಾಗಿರುತ್ತಲ್ವ. ಈ ಖಾರದ ಒಂದು ಸ್ಪೈಸಿನೆಸ್ಸಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನಾನೀಗ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದೊಂದು ಟೇಸ್ಟು. ಅಕಸ್ಮಾತ್ ನೀವು ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ. ಹಾಗೆಯೇ ಸ್ವಲ್ಪ ಈಗ ನಾನು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಕ್ವಿಕ್ಕಾಗಿ ಆಗುತ್ತೆ ಈ ಒಂದು ರೆಸಿಪಿ. 10 ನಿಮಿಷದೊಳಗೆ ಈ ಒಂದು ನಿಮಗೆ ಪಲ್ಯ ರೆಡಿಯಾಗಿರುತ್ತೆ. ನೀವು ಚಪಾತಿ ಮಾಡೋಳಗೆ ಈ ಪಲ್ಯ ರೆಡಿಯಾಗತ್ತೆ ಅಂತ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಇಷ್ಟು ಕಲರ್ಫುಲ್ಲಾಗಿ. ಈಗ ಈ ಪಲ್ಯ ಆಗ್ತಾ ಬಂದಿದೆ. ನನಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಪಾತ್ರೆ ತವಣ್ಣು ಕೂಡ ಬಿಟ್ಟು ಬರ್ತಾ ಇದೆ, ಅಂದರೆ ಈ ಪಲ್ಯ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನನ್ನ ಮಗ ಈ ರೀತಿ ಪಲ್ಯ ಎಲ್ಲ ತಿನ್ನೋದಿಲ್ಲ, ಅದಕ್ಕೆ ಅವನಿಗೆ ಜಸ್ಟ್ ನಾನು ಉಪ್ಪಿಟ್ಟು ಹಾಗೆಯೇ ಸಿಹಿ ಕಡುಬು ಮಾಡಿ ಕಳಿಸಿದೆ. ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಈ ಪಲ್ಯ ತುಂಬ ಇಷ್ಟ. ಅದಕ್ಕೋಸ್ಕರ ಈಗ ನಾನು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಜೊತೆ ಚೆನ್ನಾಗಾಗತ್ತೆ ಅಂತೇಳಿ ಈ ಪಲ್ಯವನ್ನು ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ. ಸಿಹಿ ಕುಂಬಳಕಾಯಿದು ಕಡುಬು ಹಾಗೆಯೇ ಈ ಒಂದು ಸಿಹಿ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಾಗತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಇನ್ನೊಂದು ಸೆಟ್ಟು ನಾನು ಬೇಯಲಿಕ್ಕೆ ಅಂತ ಹಾಕಿದ್ದೆ ಸಿಹಿ ಕುಂಬಳಕಾಯಿದು ಕಡುಬನ್ನು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈ ಒಂದು ಸಿಹಿ ಕುಂಬಳಕಾಯಿ ಕಡುಬಿನ ಜೊತೆಗೆ ತುಪ್ಪ ಇದ್ಬಿಟ್ರೆ ಅಂತೂ ಒಳ್ಳೆ ಒಂದು ಕಾಂಬಿನೇಷನು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಎಲ್ಲೂ ಒಡೆದಿರೋದು ಅಥವಾ ಮುರಿದಿರೋದು ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಇದನ್ನು ಭೂಮಿ ಹುಣ್ಣಿಮೆಗೆ ಮಾಡ್ತಾರೆ ಈ ರೀತಿಯಾದ ಕಡುಬು ಅರ್ಶಿಣದೆಲೆಯಿಂದ. ನನಗೀಗ ಈ ಕಡುಬನ್ನು ನೋಡ್ತಾ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿಯವರೆಲ್ಲ ನೆನಪಾಗ್ತಾ ಇದ್ದಾರೆ. ಯಾಕಂತ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಕಡುಬು, ಈ ರೀತಿಲಿ ಮಾಡುವಂಥ ಕಡುಬು ಎಲ್ರಿಗೂ ತುಂಬ ಇಷ್ಟ. ಅದಕ್ಕೋಸ್ಕರ ನೋಡಿ, ಈ ಕಡುಬನ್ನು ತುಪ್ಪದ ಜೊತೆಲಿ ಹಾಕ್ಕೊಂಡು ತಿಂದುಬಿಟ್ರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಸಿಕ್ಕಾಪಟ್ಟೆ ಚಂದದ ಕಾಂಬಿನೇಷನ್ನು ಈ ತುಪ್ಪ ಹಾಗೆ ಈ ಕಡುಬು. ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಮಾರ್ನಿಂಗು ಬೆಳಗ್ಗೆನೇ ಎದ್ದು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತಂದರೆ ಆರಾಮ್ಸಿ ಮಾಡ್ಬೋದು. ಅಂದರೆ ನಮಗೆ ಪ್ಲ್ಯಾನಿಂಗ್ ಇರಬೇಕು ಯಾವ ರೀತಿಯಲ್ಲಿ ಮಾಡ್ತಾ ಹೋಗಬೇಕು ಅಂತ ಹೇಳಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಎಲ್ಲ ಇಷ್ಟ ಆಗ್ತಾ ಇದೆಯೋ ಹೇಗೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂಥೇಳಿ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವ್ಲಾಗ್ನೆಲ್ಲ ನೋಡ್ತಾ ಇರಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.